ಕಾವೇರಿಯ ಒಡಲು ಅಥವಾ ಕಾವೇರಿ ನೀರು ಲಕ್ಷಾಂತರ ಜನರ ಜೀವನಾಡಿ. ಬರೀ ಕುಡಿಯೋಕ್ ಮಾತ್ರ ಅಲ್ಲ, ನಾವು ಅದನ್ನ ವ್ಯವಸಾಯಕ್ಕೂ ಕೂಡ ಬಳಸ್ಕೋತಾರೆ ರೈತರು ಹಲವು ಕಡೆ. ಬಟ್ ಇಂತಹ ಜಾಗಕ್ಕೆ ಹಲವು ಕಡೆಯಿಂದ ಬರುವಂತಹ ಮೈಸೂರಿನ ಕೊಳಚೆ ಮತ್ತು ರಾಸಾಯನಿಕಯುಕ್ತ ನೀರು ಸೇರ್ತಾ ಇತ್ತು. ಇದ್ರ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡಿದ ಬಳಿಕ ಮಂಡ್ಯ ಜಿಲ್ಲಾಡಳಿತ ಈಗ ಎಚ್ಚೆತ್ತುಕೊಂಡಿದೆ. ಸೊ ಇದು ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್ ಏನು ಅಂತ ನೋಡ್ತಾ ಹೋಗೋಣ. ನೀರು ಮಲಿನ, ಜೀವನಾಡಿ ಕಾವೇರಿ ನದಿಗೆ ಸಂಕಷ್ಟ. ಕಾವೇರಿ ಸೇರ್ತಿದೆ ಕೊಳಚೆ, ರಾಸಾಯನಿಕ ಯುಕ್ತ ನೀರು. ಲಕ್ಷಾಂತರ ಜನರ ಜೀವನಾಡಿ ಕಾವೇರಿ ನದಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಪ್ರತಿನಿತ್ಯ ಕಾವೇರಿ ಒಡಲಿಗೆ ಮೈಸೂರಿನ ಕೊಳಚೆ ನೀರು ಸೇರ್ಪಡೆ ಆಗ್ತಾ ಇದೆ. ಅಂದಹಾಗೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನಗುವಿನಹಳ್ಳಿ ಗ್ರಾಮದ ಬಳಿ ಕಾವೇರಿ ನದಿ ಪಶ್ಚಿಮ ಮುಖವಾಗಿ ಹರಿತಾ ಇದ್ದಾಳೆ. ಆದರೆ ಅದೇ ಸ್ಥಳಕ್ಕೆ ಮೈಸೂರಿನಿಂದ ಬರುವ ಕೊಳಚೆ ನೀರು, ಕೆಲ ಕಾರ್ಖಾನೆಗಳ ರಾಸಾಯನಿಕ ಯುಕ್ತ ನೀರು ಕೂಡ ಬಂದ್ ಸೇರ್ಕೊಳ್ತಾ ಇದೆ. ಅದೇ ನೀರು ಮಂಡ್ಯ ರಾಮನಗರಕ್ಕೂ ಕೂಡ ಹರಿತಾ ಇದೆ. ಕೊಳಚೆ ನೀರನ್ನ ಶುದ್ಧೀಕರಣ ಮಾಡದೆ ನೇರವಾಗಿ ಹರಿಬಿಡ್ಲಾಗ್ತಾ ಇದೆ. ಕೆಮಿಕಲ್ ಮಿಶ್ರಿತ ನೀರಿನಿಂದ ನೊರೆ ಕೂಡ ಸೃಷ್ಟಿಯಾಗ್ತಾ ಇದೆ. ನೀರನ್ನ ಶುದ್ಧೀಕರಣ ಮಾಡಿ ಶ್ರೀರಂಗಪಟ್ಟಣದ ಹಲವು ವಾರ್ಡ್ಗಳಿಗೆ ಕುಡಿಯೋದಿಕ್ಕೆ ಸಹ ಸರಬರಾಜು ಮಾಡಲಾಗ್ತಾ ಇದೆ. ಇದರಿಂದ ಅನೇಕ ಜನರು ಅನೇಕ ಸಮಸ್ಯೆಗಳನ್ನ ಕೂಡ ಫೇಸ್ ಮಾಡ್ತಿದ್ದಾರೆ. ಕಾವೇರಿ ಪವಿತ್ರವಾದದ್ದು ಅಂತಾರೆ. ಇಲ್ಲಿ ಏನಾಗಿದೆ ಅಂದರೆ ಮೈಸೂರು ಕೊಳಚೆ ನೀರು ಸೇರಿ ಕಾವೇರಿ ಒಂಥರ ಕಲುಷಿತ ಆಯ್ತೈತೆ. ಇದ್ರ ಬಗ್ಗೆ ಯಾರು ಗಮನ ಹರಿಸೋರಿಲ್ಲ. ಇದೇ ನೀರು ಗಂಜಾಂಗೆ ಮತ್ತು ಪಟ್ಟಣಕ್ಕೆ ಕುಡಿಯಲು ಸರಬರಾಜು ಆಯ್ತೈತೆ. ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಒಂದು ಚೆನ್ಗಲ್ ರಸ್ತೆ ಇರುವಂಥ ಆ ಸ್ಥಳದಲ್ಲಿ ಒಂದು ನೀರು ಸರಬರಾಜು, ಗಂಜಾಂಗೆ ನೀರು ಸರಬರಾಜು ಮಾಡುವಂಥ ಒಂದು ಪಂಪ್ ಹೌಸ್ ಇಟ್ಟಿದ್ದು. ಫಿಲ್ಟ್ರು ಸರಿಯಾಗಿ ಆಗ್ತಾ ಇಲ್ಲ. ಅದು ವಾಸನೆ, ದುರ್ವಾಸನೆ ಅಂತ ಕೂಡುವಂಥ ನೀರು. ಆ ದುರ್ವಾಸನೆ ಅದಕ್ಕೂ ಮುಚ್ಚಕ್ಕೋಸ್ಕರ ಒಂದು ಪೌಡ್ರ್ ಹಾಕಿ, ಪೌಡ್ರಿಂದ ಒಂಥರ ಮಿಕ್ಸ್ ಮಾಡಿ ಒಳ್ಳೆ ನೀರಾಗಲಿ ಅಂತ ಕಳಿಸ್ತಾ ಇದ್ದಾರೆ. ಆದರೂ ಕುಡಿಯಲು ಜನ ಆಗಿಲ್ಲ. ಎಲ್ಲರಿಗೂ ಆರೋಗ್ಯ ಒಂದು ಕಾಪಾಡಬೇಕು ಅಂತ ನಾವು ಜಿಲ್ಲಾಡಳಿತಕ್ಕೂ ತಾಲೂಕು ಆಡಳಿತಕ್ಕೂ ಒತ್ತಾಯ ಮಾಡ್ತಿದ್ದೀವಿ. ಪ್ರತಿ 365 ದಿನ ಇಲ್ಲಿ ನೀರು ಕಳಿಸುತ್ತಾ ಇದ್ದಾರೆ. ಇದನ್ನ ನೀರು ಮಂಡ್ಯ, ಮೈಸೂರು, ಬೆಂಗಳೂರು, ಕನಕಪುರ, ನಮ್ಮ ಶ್ರೀರಂಗಪಟ್ಟಣದವರು ಎಲ್ಲ ಕುಡಿತಾ ಇದ್ದಾರೆ. ವ್ಯವಸಾಯ ಮಾಡೋಕ್ಕೂ ತುಂಬ ಕಷ್ಟ. ವ್ಯವಸಾಯ ಮಾಡ್ಬೇಕಾದ್ರೆ ಆಮೇಲೆ ಜಾಂಡೀಸ್ ಆಗಿ ಎಷ್ಟೋ ಜನ ಸತ್ತಾರೆ ಗಂಜಾಮಲ್ಲಿ. ಕೈಯೆಲ್ಲ ಚರ್ಮ ಎಲ್ಲ ಇದಾಗುತ್ತೆ, ಮೈ ಕೈ ಎಲ್ಲ ಒಂಥರ ಈ ನೀರು ಮುಟ್ರೆ ಸಾಕು. ಈ ನೀರನ್ನೇ ಪಾಪ ರೈತರುಗಳು ದನಕರಿಗೆ ನೀರು ಕುಡಿಸ್ತಾರೆ, ದನಕರುಗಳು ಸಾವಾಗವೆ, ಎಷ್ಟೋ ಜನ ಮೃತಪಟ್ಟಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಜಿಲ್ಲಾಡಳಿತ. ಇನ್ನು ಈ ಬಗ್ಗೆ ಪಬ್ಲಿಕ್ ಟಿವಿ ವಿಸ್ತೃತ ವರದಿ ಬಳಿಕ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಕಾವೇರಿ ನದಿಗೆ ಮೈಸೂರಿನ ಕೊಳಚೆ ನೀರು ಮಿಶ್ರಣವಾಗ್ತಾ ಇರುವಂತಹ ಮಂಡ್ಯದ ಶ್ರೀರಂಗಪಟ್ಟಣದ ನಗುನಹಳ್ಳಿ ಬಳಿಯ ಕಾವೇರಿ ನದಿ ತೀರಕ್ಕೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಭೇಟಿ ನೀಡಿದ್ದಾರೆ. ಈ ವೇಳೆ ಮೈಸೂರಿನ ಕೊಳಚೆ ನೀರು ಬಂದು ಸೇರ್ತಾ ಇರೋದು ಬೆಳಕಿಗೆ ಬಂದಿದೆ. ಇದಾದ ಬಳಿಕ ಇದೀಗ ಮಂಡ್ಯ ಜಿಲ್ಲಾಡಳಿತ ಮೈಸೂರು ಜಿಲ್ಲಾಡಳಿತಕ್ಕೆ ಪತ್ರ ಬರ್ತಿದೆ. ಇನ್ನು ಪತ್ರದಲ್ಲಿ ಕಾವೇರಿ ನದಿಗೆ ಸೇರ್ತಾ ಇರುವಂತಹ ಕೊಳಚೆ ನೀರು ಹಾಗೂ ಕಾರ್ಖಾನೆಗಳ ಮೇಲಿನ ನೀರನ್ನ ಶುದ್ಧೀಕರಣ ಮಾಡಿದ ಬಳಿಕ ನದಿಗೆ ಬಿಡುವಂತೆ ಉಲ್ಲೇಖ ಮಾಡಿದೆ. ಅಲ್ಲದೆ ಸದ್ಯ ನೀರು ಶುದ್ಧೀಕರಣ ಮಾಡುವ ಜಾಕ್ವಾಲ್ಗಳನ್ನ ಸ್ಥಳಾಂತರ ಮಾಡುವ ಬಗ್ಗೆಯೂ ಕೂಡ ಮಂಡ್ಯ ಜಿಲ್ಲಾಡಳಿತ ಅವಲೋಕನ ಮಾಡಿದೆ. ಈ ಒಂದು ತ್ಯಾಜ್ಯ ನೀರು ಅಲ್ಲಿಗೆ ಬಂದು ಸೇರ್ತಾ ಇದೆ, ಅದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಸಾರ್ವಜನಿಕರ ಒಂದು ದೂರಿತ್ತು. ಅದಾದಮೇಲೆ ನಾನು ನಿನ್ನೆ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ವತಃ ಪರಿಶೀಲನೆ ಮಾಡಿದ್ದೇನೆ. ಅದರ ಪ್ರಕಾರ ಮೈಸೂರಿನಿಂದ ಬರತಕ್ಕಂಥ ತ್ಯಾಜ್ಯ ನೀರು ಏನಿದೆ ಅದು ಕಾವೇರಿ ನದಿಗೆ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಜಿಲ್ಲೆಯಿಂದಲೂ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಾಗಿರ್ಬೋದು, ಕಾವೇರಿ ನೀರಾವರಿ ನಿಗಮದವರಾಗಿರ್ಬೋದು ಮತ್ತು ಮುನ್ಸಿಪಾಲಿಟಿಯವರಾಗಿರ್ಬೋದು, ಇವರೆಲ್ಲರೂ ಕೂಡ ಮೈಸೂರು ಮಹಾನಗರ ಪಾಲಿಕೆಗೆ ಈಗಾಗಲೇ ಪತ್ರವನ್ನು ಬರೆದು ಈ ರೀತಿ ಒಂದು ತ್ಯಾಜ್ಯ ನೀರನ್ನು ಬಿಡಬಾರದು ಅನ್ನೋದು ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಪಾವಿತ್ರತೆಗೆ ಹೆಸರಾಗಿರುವಂತಹ ಕಾವೇರಿ ನದಿ ಮಲಿನ ಆಗ್ತಾ ಇತ್ತು. ಅದೇ ನೀರನ್ನ ಜೀವಾಮೃತ ಅಂತ ಜನರು ಕುಡಿತಾ ಇದ್ದಾರೆ. ಇದೀಗ ಕಾವೇರಿ ನೀರು ಕಲ್ಮಶವಾಗ್ತಾ ಇರೋದನ್ನ ತಡೆಗಟ್ತಾರ ಅಧಿಕಾರಿಗಳು? ಕಾದು ನೋಡಬೇಕಾಗಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.